ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಹತ್ತಿಗುಪ್ಪೆ, ಬೆಂಗಳೂರು. ಬಾಣಂತಿಯರು ಹೇಗೆ ಇರಬೇಕು, ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕಂದ್ರೆ ಯಾವ ರೀತಿ ಇದ್ದರೆ ಅವ್ರಿಗೆ ಆರೋಗ್ಯ ಸುಧಾರಿಸುತ್ತೆ ಅನ್ನೋದು 2 ವಿಡಿಯೋದಲ್ಲಿ ನೋಡಿದ್ದೀರಾ, ಮುಂಚೆ ತೋರಿಸಿರೋದು. ಅಂದರೆ ಯಾವ ಥರ ಕವರ್ ಮಾಡ್ಕೋಬೇಕು, ಕಿವಿ ಹೇಗೆ ಮುಚ್ಕೋಬೇಕು, ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೀವು ಅದನ್ನು ಮಾಡಿ ನೋಡಿ ಪ್ರತಿಯೊಬ್ಬರೂ ಏನು ಅದರಿಂದ ಉಪಯೋಗ ಆಯಿತು ಅಂತ ನನಗೆ ಕಮೆಂಟ್ಸ್ ಹಾಕಿದ್ದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ನಂತರ ಇವಾಗ ಏನಾಗುತ್ತೆ ಅಂತಂದರೆ, ಈಗ ನಾರ್ಮಲ್ ಡೆಲಿವರಿ ಆಗಿರೋರು, ಸಿಸೇರಿಯನ್ ಆಗಿರೋರು ಹೇಗೆ ಕೂತ್ಕೋಬೇಕು, ಹೇಗೆ ಮಲ್ಕೋಬೇಕು ಅಂತ ಹೇಳಿಬಿಟ್ಟು, ಈಗ ಕೂತ್ಕೊಳ್ಳೋದು ಹೇಗೆ ಅಂತೇಳಿ, ನಾರ್ಮಲ್ ಡೆಲಿವರಿ ಆಗಿರೋರು ಈ ಥರ ಕೂತ್ಕೋಬಾರ್ದು ಅಂತ ಹೇಳೋರು ಸ್ವಲ್ಪ ದಿವಸ. ನಮಗೆ ಏನಕ್ಕೆ ಅಂತ ಹೋಗಿ ಗೊತ್ತಾಗ್ತಿರ್ಲಿಲ್ಲ. ಇಲ್ಲ ಆ ಥರ ಕೂತ್ಕೋ ಅಂತ ಹೇಳೋರು. ಅಂದರೆ ಕಾಲಿನ ಥರ ನೇರ ಇಟ್ಕೊಂಡು ಹಿಂಗೆ ಕೂತ್ಕೊಂಡು ಕಾಲಿಂಗ್ ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಕೂತ್ಕೋಬೇಕು ಅಂತ ಹೇಳೋರು. ಮಗುಗೆ ಹಾಲು ಕುಡಿಸೋದ್ರೂ ಈ ಥರನೇ ಕಾಲು ನೀಡ್ಕೊಂಡು ಕೂತ್ಕೊಳ್ಳೋಕೆ ಹೇಳೋರು ಬೆಡ್ ಮೇಲೆ. ಮತ್ತು ಕೂತ್ಕೊಂಡ್ರೆ ಇದೇ ಥರನೇ ಕೂತ್ಕೋಬೇಕು ಅಂತ ಹೇಳಿದ್ರು. ಮಲಕ್ಕೊಳ್ಳೋಗ್ಲೂ ಇದೇ ಥರನೇ ಕಾಲು ಒಂದ್ರ ಮೇಲೆ ಒಂದು ಹಾಕಿ ಮಲಕ್ಕೋಬೇಕು ಬೆನ್ನ ಮೇಲೆ. ಹೀಗೆ ಮಲಕ್ಕೋಬೇಕು ಅಂತಲೇ ಹೇಳೋರು ಹಂಗಾತ. ಏಕೆಂದರೆ ಬೆನ್ನು ನೋವು ಬರುತ್ತೆ, ನೀವು ಸೈಡ್ಗೆಲ್ಲ ಹೊರಡು ಮಲಕ್ಕೋಬೇಡಿ, ಈ ಥರನೇ ಮಲಕ್ಕೊಳ್ಳಿ ಅಂತೇಳಿ. ಈಗ ಗೊತ್ತಾಗ್ತಿದೆ ಏನಕ್ಕೆ ಯಾವ ಥರ ಹೇಳ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ನಾನು ಮಾಡ್ತಾ ಯೋಗಾಸನ ಮಾಡೋವಾಗ ನಮಗೆ ಅದು ಗೊತ್ತಾಯಿತು. ಏನಂತಂದರೆ, ಈ ಥರ ಕಾಲು ಒಂದ್ರ ಮೇಲೆ ಒಂದು ಹಾಕಿದಾಗ ಏನಾಗುತ್ತೆ, ಇದೆಲ್ಲ ಟೈಟ್ ಆಗುತ್ತೆ, ಇಲ್ಲೆಲ್ಲ ಲೂಸ್ ಇರುತ್ತೆ, ಹೆರಿಗೆ ನಂತರ ಲೂಸ್ ಇರುತ್ತೆ ಈ ಪೋರ್ಷನ್ನು. ಇದೆಲ್ಲ ಟೈಟ್ ಆಗಬೇಕು. ಸಮಸ್ಥಿತಿ ನಾವು ಹೇಗೆ ಮಾಡ್ತೀವೋ ಅದೇ ಥರನೇ ಅವರವಾಗ ಈ ಥರ ಸಮಸ್ಥಿತಿ ನಮ್ಗೆ ಹೇಳ್ಕೊಡೋರು. ಅವ್ರಿಗೆ ಹೇಳಕ್ಕೆ ಬರ್ತಿರ್ಲಿಲ್ಲ ವೈಜ್ಞಾನಿಕವಾಗಿ. ಇದು ನಿಜವಾಗ್ಲೂ ಕರೆಕ್ಟ್ ಇದೆ ಅವ್ರು ಮಾಡ್ತಿದ್ದು. ಆಮೇಲೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ. ಆಮೇಲೆ ಹೆರಿಗೆ ನಂತರ ಏನಾಗುತ್ತೆ, ಈ ಪೋರ್ಷನ್ ಎಲ್ಲ ಲೂಸ್ ಇರೋದ್ರಿಂದ, ಅಗಲ ಇರೋದ್ರಿಂದ ಆ ಭಾಗ ಟೈಟ್ ಆಗಬೇಕು, ಗರ್ಭಕೋಶದ ಭಾಗ ಟೈಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಈ ಥರ ಹೇಳ್ತಾಯಿದ್ರು ನಮಗೆ. ಅಂದರೆ ನಾರ್ಮಲ್ ಡೆಲಿವರಿ ಆಗಿರೋರಿಗೆ. ಸಿಸೇರಿಯನ್ ಆಗಿರೋರಿಗೆ ಇವಾಗ ಇಲ್ಲಿ ಓಪನ್ ಮಾಡಿರ್ತಾರೆ, ಅದಷ್ಟು ಎಫೆಕ್ಟ್ ಆಗಲ್ಲ ಅಂತ ಅನಿಸುತ್ತೆ ಈ ಥರ ಕೂತ್ಕೊಂಡ್ರೆ. ನನಗೆ ಗೊತ್ತಿಲ್ಲ. ಈಗ ನಾವು ಇದನ್ನು ತೊಗೊಂಡು ಪ್ರಿಕಾಷನ್ಸ್ ತೊಗೊಂಡು ಮಾಡ್ಕೊಂಡಿದ್ದೋ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಇವಾಗ ನನಗೆ ಗೊತ್ತಾಗ್ತಿದೆ. ನೀವು ಆ ಥರ ಮಾಡ್ಕೊಳ್ಳಿ. ಕೂತ್ಕೊಳ್ಳುವಾಗ ಕಾಲು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಳಿ. ನಾರ್ಮಲ್ ಡೆಲಿವರಿ ಆಗಿದ್ದರೆ ಇದೆಲ್ಲ ಟೈಟ್ ಆಗೋದ್ರಿಂದ ಏನಾಗುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾ ಇರುತ್ತಲ್ಲ, ಲೂಸ್ ಇರೋದೆಲ್ಲ ಟೈಟ್ ಆಗ್ತಾ ಬರುತ್ತೆ. ಈಗ ನಾವು ಸಮಸ್ಥಿತಿ ನಿಂತಾಗ ಹೊಟ್ಟೆ ಲೋವರ್ ಅಬ್ಡಮನ್ ಭಾಗ ಹೇಗೆ ಒಳಗೆ ಕೆಳ್ಕೊಳ್ತೀವಿ ನೋಡಿ, ಹಿಂಗೆ ಟೈಟ್ ಮಾಡ್ತಿದ್ದಂಗೆ ಈ ಪೋರ್ಷನ್ ಹೇಗಿದು ಒಳಗೆ ಹೋಗುತ್ತೆ. ನಾವು ಕಾಲು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕೂತ್ಕೊಂಡಾಗ ಮಲಕ್ಕೊಂಡಾಗ ಅದೇ ಥರನೇ ಆಗುತ್ತೆ ಇಲ್ಲಿ. ಅದರಿಂದ ಇದನ್ನೆಲ್ಲ ಮಾಡ್ಕೊಳ್ಳಿ, ಬೆನ್ನವೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಫೋನ್ ಹಿಡ್ಕೋಬೇಡಿ. ಫೋನ್ ಹಿಡ್ಕೊಂಡ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ನೀವು ಆದಷ್ಟು ಇದೆಲ್ಲ ಉಪಯೋಗ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಮುಂದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಕಣ್ಣುಗಳು ಚೆನ್ನಾಗಿರುತ್ತೆ, ಬೆನ್ನೋವು ಬರೋದಿಲ್ಲ, ಸೊಂಟ ನೋವು, ಬೆನ್ನೋವು ಎಲ್ಲ ಬರೋದಿಲ್ಲ. ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಆದಷ್ಟು ರೆಸ್ಟ್ ತೊಗೊಳ್ಳಿ. ಬಾಣಂತಿರೋ ಒಂದು 2 ತಿಂಗಳಾದರೂ ರೆಸ್ಟ್ ತೊಗೊಳ್ಳೇಬೇಕು. ಒಳ್ಳೊಳ್ಳೆ ಆಹಾರ ತೊಗೊಳ್ಳಿ ಅಂತಂದರೆ ನಾರ್ಮಲ್ ಆಗಿರೋದು ತೊಗೊಳ್ಳಿ, ಗೊತ್ತಾಯ್ತಾ? ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಏನೇನು ತೊಗೋಬೇಕು, ಅದರಿಂದ ಏನೇನು ಉಪಯೋಗ ಅಂತೇಳಿ.